ಇನ್ನು ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಯಂತೂ ಮಿತಿ ಮೀರಿದೆ. ಹಳ್ಳಿಗಳನ್ನ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಬಹುತೇಕ ಕಡೆ ಇದೇ ರೀತಿ ಸಮಸ್ಯೆ ಆಗ್ತಾ ಇರೋದು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ಜನ ಬೇಸತ್ತು ಹೋಗಿದ್ದಾರೆ. ಸಾಲ ಕಟ್ಟಲಾಗದೆ ಮನೆ ತೊರೆಯುತ್ತಿದ್ದಾರೆ ಹಾಡಿ ನಿವಾಸಿಗಳು. ಲಕ್ಷಾಂತರ ರೂಪಾಯಿ ಸಾಲ ಪಡೆದು ತೀರಿಸಲಾಗದೆ ಪರದಾಡ್ತಾ ಇದ್ದಾರೆ. ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಡಿಗಳ ಜನರು ಪರದಾಡ್ತಾ ಇರುವಂತಹ ಘಟನೆ ತಾವು ಗಮನಿಸಿದ್ರಿ. ನಿನ್ನೆ ಮೊನ್ನೆ ಎಲ್ಲ ಇಡೀ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆಗಳು ಕೂಡ ನಡೆದಿರೋದು. ಮನೆ ಬಿಟ್ಟಾಯ್ತು. ಇವನು 4ವರೆಗೆ ಬೆಳಿಗ್ಗೆ ತೋಟಲ್ಲಿ ಅಣಗದು. ಇವನು ಹೆಡ್ತಿನ ಕರ್ಕೊಂಡು ಇವನ ಮಗ ಇವತ್ತು ಇವನ ಸಾಲದ ಕಾಡನ್ನು ಹೊಡಿತಿದ್ದಾನೆ, ಕುಡಿತಿದ್ದಾನೆ. ಇದ್ದ ಚಟಗಳನ್ನೆಲ್ಲ ಮಾಡಿ ಇಲ್ಲಿ ಮಕ್ಕಳು ಕೂಡ ನೋಡಿ ಸ್ಕೂಲಿಗೆ ಹೋಗಲ್ಲ. ಇಲ್ಲೊಂದು 7-8 ಮಕ್ಕಳು ಅಪ್ಪನು ಅಮ್ಮನು ಸಾಲ ಮಾಡಿದಕ್ಕೆ ಟೋಟಲ್ ಆಗಿ ಅವ್ರಿಗೆ ಅವಮಾನ. ಈ ಸಮಾಜದಲ್ಲಿ ನಿಮ್ಮ ಮನೆಗೆ ಸಾಲ ಕೇಳಕ್ಕೆ ಬಂದ್ರು, ಅವ್ರಿಗೊಂಥರ ಅವಮಾನ ಆಗಿ ಅವರು ಕೂಡ ದುಶ್ಚಟ, ಮತ್ತೆ ಅವರು ಕೂಡ ಸ್ಕೂಲಿಗೂ ಹೋಯ್ತಿಲ್ಲ. ಇದಕ್ಕೆ ನಾನು ಹೇಳೋದು, ನೇರವಾಗಿ ಸಂಬಂಧಪಟ್ಟ ಇಲಾಖೆ, ಸಮಾಜ ಕಲ್ಯಾಣ ಸಚಿವರು ಕೂಡ ಇದನ್ನ ಪರಿಗಣನೆ ತಗೊಂಡ್ಬಿಟ್ಟು, ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಕೂಡ ಇಂಥ ಫೈನಾನ್ಸ್ ನಾವು ಕಠಿಣ ಕ್ರಮ ತಗೋತೀವಿ, ಯಾರು ಕೂಡ ಎದುರುಬೇಡಿ ಅಂತ ಹೇಳಿದ್ದಾರೆ. ಆ ಪರವಾಗಿ ನಾವು ಇವತ್ತು ನಂಜಾರಣ ಪಂಚಾಯತಿ ಅಧ್ಯಕ್ಷನಾಗಿ ನಂದು ಕೂಡ ಈ ಗ್ರಾಮದ ಜನರಲ್ಲಿ ನಂದು ಕೂಡ ಮನವಿ, ಯಾರು ಕೂಡ ಊರು ಬಿಡಬೇಡಿ, ನಿಮಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆನೂ ಕೂಡ ನಾವು ಪಂಚಾಯತಿ ವತಿಯಿಂದ ಮಾಡ್ತೇವೆ. ಯಾರು ಕೂಡ ಆತ್ಮಹತ್ಯೆ ಮಾಡಬೇಡಿ, ನಮ್ಮ ಹೊರ ರಾಜ್ಯಕ್ಕೆ ಹೋಗಬೇಡಿ, ಇಲ್ಲೇ ಇದ್ದು ನೀವು ಈ ಸಾಲವನ್ನು ತೀರಿಸಲಿಕ್ಕೆ ಕಾಲಾವಕಾಶ ತಕೊಂಡು ನಾವು ಇಲ್ಲಿ ಇತ್ಯರ್ಥ ಮಾಡೋಣ. ಸಂಬಂಧಪಟ್ಟ ಇಲಾಖೆಯರು ಕೂಡ ಮುಕ್ತ ಚರ್ಚೆ ಮುಖಾಂತರ ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ಮನೆ ಬಿಟ್ಟಾಯ್ತು. ಇನ್ನು ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಯಂತೂ ಮಿತಿ ಮೀರಿದೆ. ಹಳ್ಳಿಗಳನ್ನ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಬಹುತೇಕ ಕಡೆ ಇದೇ ರೀತಿ ಸಮಸ್ಯೆ ಆಗ್ತಾ ಇರೋದು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ಜನ ಬೇಸತ್ತು ಹೋಗಿದ್ದಾರೆ. ಸಾಲ ಕಟ್ಟಲಾಗದೆ ಮನೆ ತೊರೆಯುತ್ತಿದ್ದಾರೆ ಹಾಡಿ ನಿವಾಸಿಗಳು. ಲಕ್ಷಾಂತರ ರೂಪಾಯಿ ಸಾಲ ಪಡೆದು ತೀರಿಸಲಾಗದೆ ಪರದಾಡ್ತಾ ಇದ್ದಾರೆ. ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಡಿಗಳ ಜನರು ಪರದಾಡ್ತಾ ಇರುವಂತಹ ಘಟನೆ ತಾವು ಗಮನಿಸಿದ್ರಿ. ನಿನ್ನೆ ಮೊನ್ನೆ ಎಲ್ಲ ಇಡೀ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆಗಳು ಕೂಡ ನಡೆದಿರೋದು. ಮನೆ ಬಿಟ್ಟಾಯ್ತು. ಇವನು 4ವರೆಗೆ ಬೆಳಿಗ್ಗೆ ತೋಟಲ್ಲಿ ಅಣಗದು. ಇವನು ಹೆಡ್ತಿನ ಕರ್ಕೊಂಡು ಇವನ ಮಗ ಇವತ್ತು ಇವನ ಸಾಲದ ಕಾಡನ್ನು ಹೊಡಿತಿದ್ದಾನೆ, ಕುಡಿತಿದ್ದಾನೆ. ಇದ್ದ ಚಟಗಳನ್ನೆಲ್ಲ ಮಾಡಿ ಇಲ್ಲಿ ಮಕ್ಕಳು ಕೂಡ ನೋಡಿ ಸ್ಕೂಲಿಗೆ ಹೋಗಲ್ಲ. ಇಲ್ಲೊಂದು 7-8 ಮಕ್ಕಳು ಅಪ್ಪನು ಅಮ್ಮನು ಸಾಲ ಮಾಡಿದಕ್ಕೆ ಟೋಟಲ್ ಆಗಿ ಅವ್ರಿಗೆ ಅವಮಾನ. ಈ ಸಮಾಜದಲ್ಲಿ ನಿಮ್ಮ ಮನೆಗೆ ಸಾಲ ಕೇಳಕ್ಕೆ ಬಂದ್ರು, ಅವ್ರಿಗೊಂಥರ ಅವಮಾನ ಆಗಿ ಅವರು ಕೂಡ ದುಶ್ಚಟ, ಮತ್ತೆ ಅವರು ಕೂಡ ಸ್ಕೂಲಿಗೂ ಹೋಯ್ತಿಲ್ಲ. ಇದಕ್ಕೆ ನಾನು ಹೇಳೋದು, ನೇರವಾಗಿ ಸಂಬಂಧಪಟ್ಟ ಇಲಾಖೆ, ಸಮಾಜ ಕಲ್ಯಾಣ ಸಚಿವರು ಕೂಡ ಇದನ್ನ ಪರಿಗಣನೆ ತಗೊಂಡ್ಬಿಟ್ಟು, ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಕೂಡ ಇಂಥ ಫೈನಾನ್ಸ್ ನಾವು ಕಠಿಣ ಕ್ರಮ ತಗೋತೀವಿ, ಯಾರು ಕೂಡ ಎದುರುಬೇಡಿ ಅಂತ ಹೇಳಿದ್ದಾರೆ. ಆ ಪರವಾಗಿ ನಾವು ಇವತ್ತು ನಂಜಾರಣ ಪಂಚಾಯತಿ ಅಧ್ಯಕ್ಷನಾಗಿ ನಂದು ಕೂಡ ಈ ಗ್ರಾಮದ ಜನರಲ್ಲಿ ನಂದು ಕೂಡ ಮನವಿ, ಯಾರು ಕೂಡ ಊರು ಬಿಡಬೇಡಿ, ನಿಮಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆನೂ ಕೂಡ ನಾವು ಪಂಚಾಯತಿ ವತಿಯಿಂದ ಮಾಡ್ತೇವೆ. ಯಾರು ಕೂಡ ಆತ್ಮಹತ್ಯೆ ಮಾಡಬೇಡಿ, ನಮ್ಮ ಹೊರ ರಾಜ್ಯಕ್ಕೆ ಹೋಗಬೇಡಿ, ಇಲ್ಲೇ ಇದ್ದು ನೀವು ಈ ಸಾಲವನ್ನು ತೀರಿಸಲಿಕ್ಕೆ ಕಾಲಾವಕಾಶ ತಕೊಂಡು ನಾವು ಇಲ್ಲಿ ಇತ್ಯರ್ಥ ಮಾಡೋಣ. ಸಂಬಂಧಪಟ್ಟ ಇಲಾಖೆಯರು ಕೂಡ ಮುಕ್ತ ಚರ್ಚೆ ಮುಖಾಂತರ ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ಮನೆ ಬಿಟ್ಟಾಯ್ತು. ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಮಧ್ಯೆ ಈಗಾಗಲೇ ವೈಮನಸ್ಸು ಉಂಟಾಗಿದೆ. ಆ ರಾಜಕೀಯ ವಿಚಾರವಾಗಿ ನಿನ್ನೆಯಿಂದ ಭಾರಿ ಚರ್ಚೆ ಆಗ್ತಾ ಇರುವಂತಹ ಬೆಳವಣಿಗೆ. ಈಗ ಈ ಎಲ್ಲ ಬೆಳವಣಿಗೆ ವಿಚಾರ ಮತ್ತು ಆರೋಪಗಳಿಗೆ ಕೌಂಟರ್ ಕೊಡ್ತಾರ ಜನಾರ್ದನ್ ರೆಡ್ಡಿ? ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟ್ ಅಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿರೋದು. ಶ್ರೀರಾಮುಲು ಅವರ ಆರೋಪಕ್ಕೆ ಜನಾರ್ದನ್ ರೆಡ್ಡಿ ಅವರು ತಿರುಗೇಟನ್ನ ನೀಡ್ತಾರಾ? ಭಾರಿ ಕುತೂಹಲ ಮೂಡಿಸಿದೆ ಜನಾರ್ದನ್ ರೆಡ್ಡಿ ಅವರ ಈ ಪ್ರೆಸ್ ಮೀಟ್. ನಿನ್ನೆಷ್ಟೇ ಶ್ರೀರಾಮುಲು ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಏನಾಯ್ತು, ಅವಮಾನ ಆಗಿದ್ದು, ರಾಧಾ ಮೋಹನ್ ದಾಸ್ ಏನ್ ಹೇಳಿದ್ರು, ಮತ್ತು ಜನಾರ್ದನ್ ರೆಡ್ಡಿ ಅವರ ವಿಚಾರವನ್ನೇ ನೇರವಾಗಿ ಅವರು ಪ್ರಸ್ತಾಪ ಮಾಡಿದ್ರು. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಜನಾರ್ದನ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಡ್ತಾರಾ, ಅಥವಾ ರಾಮುಲು ಅವರ ಈ ಎಲ್ಲ ಆರೋಪಗಳಿಗೆ ತಿರುಗೇಟನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ.
ಮಧ್ಯಾಹ್ನ 12 ಗಂಟೆಗೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. 12 ಗಂಟೆ ಪ್ರೆಸ್ ಮೀಟ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ಸಂಡೂರು ಉಪಸಮರದಲ್ಲಿ ಏನಾಯಿತು, ರಾಮುಲು ಅವರು ಮಾಡ್ತಾ ಇರುವಂತಹ ಆರೋಪಗಳು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ, ಈ ಎಲ್ಲಾ ವಿಚಾರಗಳಿಗೆ ಸ್ಪಷ್ಟನೆಯನ್ನ ಕೊಡ್ತಾರ ಅನ್ನೋಂಥ ಪ್ರಶ್ನೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಶ್ರೀರಾಮುಲು ಅವರ ನಡೆ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಮಾಡಬಹುದು ರಾಮುಲು ಅವರು? ನಿನ್ನೆಯೂ ಕೂಡ ಪಾರ್ಟಿ ಬಿಡುವ ಮಾತುಗಳನ್ನೇ ಆಡಿದ್ದರು. ಈ ರೀತಿ ಅವಮಾನ ಮಾಡೋದಕ್ಕೆ ಹೋಗ್ಬೇಡಿ, ಹೇಳ್ಬಿಡಿ ನಾವು ಪಾರ್ಟಿಯನ್ನೇ ಬಿಟ್ಟು ಬಿಡ್ತೀವಿ ಅಂತ ಹೇಳಿದ್ರು. ಅವರ ವರಿಷ್ಠರಿಗೆ ಮಾತನ್ನ ತಿಳಿಸಿದ್ರು, ಮತ್ತೆ ಅವರನ್ನ ಸಮಾಧಾನ ಮಾಡುವಂತ ಕೆಲಸ ಆಗಿದೆ ಅಂತೆ. ಯಾವುದೇ ಕ್ಷಣದಲ್ಲಿ ದೆಹಲಿಗೆ ತೆರಳಬಹುದು ಶ್ರೀರಾಮುಲು ಅವರು. ಕೋರ್ ಕಮಿಟಿ ಸಭೆಯ ಬೆಳವಣಿಗೆಯಿಂದ ಒಂದು ರೀತಿ ಅವ್ರಿಗೆ ಮುಜುಗರ ಆಗಿದೆ. ದೆಹಲಿ ನಾಯಕರ ಭೇಟಿಗೆ ತೆರಳೋದಕ್ಕೆ ಶ್ರೀರಾಮುಲು ಅವರು ಪ್ರಯತ್ನವನ್ನ ನಡೆಸಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ರಾಮುಲು ಅವರು ಕಾಯುತ್ತಿರೋದು. ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂಗೆ ರಾಮುಲು ಅವರು ದೆಹಲಿಗೆ ಹೋಗಿ ವರಿಷ್ಠರ ಗಮನಕ್ಕೆ ತರ್ತಾರ ಎಲ್ಲಾ ವಿಚಾರಗಳನ್ನ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ವಿಜಯ್, ರಾಮುಲು ಅವರು ಒಂದ್ ಕಡೆ ದೆಹಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಅನ್ನ ಕರೆದಿರೋದು, ಏನಾಗ್ಬೋದು ಅಂತ? ಶ್ರೀಪಾದ್, ಬಿಜೆಪಿಯಲ್ಲಿ ಈಗ ಶ್ರೀರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ ನಡುವಿನ ಸಮರ ಏನಿದೆ ಅದು ಬೀದಿಗೆ ಬಂದಿರುವಂಥದ್ದು, ಬಹಿರಂಗ ಆಗಿರುವಂಥದ್ದು. ಜನಾರ್ದನ್ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸಿಡಿಮಿಡಿಗೊಂಡಿರುವಂತಹ ಶ್ರೀರಾಮುಲು ರಾಜೀನಾಮೆ ಕೊಡುವಂತ ಮಟ್ಟಕ್ಕೆ ಹೋಗಿರುವಂಥದ್ದು. ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ನೇರವಾಗಿ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ನಾನು ಬಿಜೆಪಿ ಪಕ್ಷ ಬಿಡ್ತೀನಿ ಇದೇ ರೀತಿ ಆರೋಪ ಮಾಡಿದ್ರಂತ. ಯಾಕಂದ್ರೆ ಸಂಡೂರು ಸೋಲಿಗೆ ಸಂಬಂಧಪಟ್ಟಂತೆ ನಾನು ಹೊಣೆ ಅಲ್ಲ, ಇದು ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರುವಂತಹ ದೂರ ಏನಿದೆ ಅದರ ಆಧಾರದ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾನು ಪಕ್ಷ ಬಿಡ್ತೀನಿ ಅಂತ ಹೇಳುವ ಮೂಲಕ ಎಚ್ಚರಿಕೆಯನ್ನು ಕೊಟ್ಟರು. ಇವರಿಬ್ಬರ ನಡುವಿನ ಈ ವಾಕ್ಸಮರ ಇದೇ ಮೊದಲ ಬಾರಿಗೆ ಈ ರೀತಿ ಬಹಿರಂಗ ಆಗಿರುವಂಥದ್ದು. ಯಾಕಂದ್ರೆ ಹಿಂದೆ ಬಿಜೆಪಿಯಲ್ಲಿ ಇಬ್ರು ಕೂಡ ಏನು ಎರಡೂ ದೇಹ ಒಂದು ಆತ್ಮ ರೀತಿ ಇದ್ರು, ಈಗ ಅದು ಬಹಿರಂಗ ಆಗಿರುವಂಥದ್ದು ಅಸಮಾಧಾನ. ಇದು ಯಾವ ಮಟ್ಟಿಗೆ ಅಂತಂದ್ರೆ ಬಿಜೆಪಿಗೆ ದೊಡ್ಡ ತಲೆನೋವಾಗಿರುವಂಥದ್ದು. ನಿನ್ನೆ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ ಬೆನ್ನಲ್ಲೇ ಇಂದು ಜನಾರ್ದನ್ ರೆಡ್ಡಿ ಕೆಲವೇ ಹೊತ್ತಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ಏನೆಲ್ಲ ಇದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಒಂದು ಕುತೂಹಲ ಆದ್ರೆ, ಶ್ರೀರಾಮುಲು ನಡೆ ಅನ್ನೋದು ಕೂಡ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಕೂಡ ಬಿಜೆಪಿ ಹೈಕಮಾಂಡ್ ನ ಭೇಟಿಯ ಅವಕಾಶವನ್ನು ಕೇಳಿರುವಂಥದ್ದು. ಅದರಲ್ಲೂ ಖುದ್ದು ಅಮಿತ್ ಶಾ, ನಡ್ಡಾ ಮತ್ತು ಅವ್ರನ್ನ ಭೇಟಿ ಮಾಡೋ ಸಂಬಂಧಪಟ್ಟಂತೆ, ರಾಜನಾಥ್ ಸಿಂಗ್ ಭೇಟಿ ಮಾಡೋ ಸಂಬಂಧಪಟ್ಟಂತೆ ಮುಂದಾಗಿರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಷಡ್ಯಂತ್ರ ಸಂಬಂಧಪಟ್ಟಂತೆ, ಅಂದ್ರೆ ತಮ್ಮ ವಿರುದ್ಧ ಆಗ್ತಿರುವಂತಹ ಷಡ್ಯಂತ್ರ ಸಂಬಂಧಪಟ್ಟಂತೆ ದೂರನ್ನ ಕೊಡೋಕೆ ಮುಂದಾಗಿರುವಂಥದ್ದು. ಇದು ರಾಜ್ಯ ಬಿಜೆಪಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.